ಸುಶಾಂತ್ ಸಿಂಗ್ ರಾಜ್ಪೂತ್ ನ ಮರಣದ ನಂತರ ನಾರ್ತ್ ಆಡಿಯನ್ಸ್ ಗಳು ಬಾಲಿವುಡ್ ಅನ್ನು ಸಂಪೂರ್ಣವಾಗಿ ಬಾಯ್ಕಟ್ ಮಾಡಿ ಬಾಲಿವುಡ್ ನ ನಿದ್ದೆ ಕೆಡಿಸಿದ್ರು. ಈಗ ಈ ಬಾಯ್ಕಟ್ ನ ಬಿಸಿಯನ್ನು ನಮ್ಮ ಸೌತ್ ಇಂಡಸ್ಟ್ರಿಗೆ ಕೊಡಬೇಕಾಗಿದೆ. ಸರಸ್ವತಿ ಪುತ್ರಿ ಎಸ್ ಜಾನಕಿ ಅಮ್ಮನವರ ಮರಣಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲು ಸೌತ್ ಇಂಡಸ್ಟ್ರಿ ಎಂಟೈರ್ ತೆಲುಗು, ತಮಿಳು, ಕನ್ನಡ, ಮಲಯಾಳಿ ಸೌತ್ ಇಂಡಸ್ಟ್ರಿಯಿಂದ ಚಾಲ್ತಿಯಲ್ಲಿರುವಂತಹ ಒಬ್ಬನೇ ಒಬ್ಬ ನಟ ನಟಿಯರು ಬರದೇ ಇದ್ದುದು ಇವರುಗಳ ನಿಯತ್ತಿಗೆ ಕನ್ನಡಿ ಹಿಡಿದಿದೆ. ಇವರುಗಳು ಎಷ್ಟೊಂದು ದರಿದ್ರ ಮನಸ್ಥಿತಿ ಇವರಂತ ಹೇಳಿ ಅವರುಗಳೇ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಪ್ರೇಕ್ಷಕರೇ ಎಚ್ಚೆತ್ತುಕೊಳ್ಳಿ, ನಮ್ಮ ಕಷ್ಟಪಟ್ಟ ಹಣದಿಂದ ನಾವುಗಳು ಇವರುಗಳ ಸಿನಿಮಾ ನೋಡಿ ಇವರುಗಳನ್ನು ಕೋಟ್ಯಾಧೀಶ್ವರಗಳನ್ನಾಗಿ ಮಾಡ್ತೇವೆ. ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲಾ ಹೀರೋ ಹೀರೋಯಿನ್ಗಳು ಡಬಲ್ ಸ್ಟ್ಯಾಂಡರ್ಡ್ಗಳು. ಯಾವುದೇ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಬಂದು, ಟಿವಿ ಶೋಗಳಲ್ಲಿ ಬಂದು ಒಳ್ಳೆ ಒಳ್ಳೆ ಮಾತುಗಳನ್ನಾಡಿ ಪ್ರೇಕ್ಷಕರನ್ನು ಮಂಗೆ ಮಾಡ್ತಾರೆ. ಇವರುಗಳು ಬೆಳೆಯುವುದಕ್ಕಿಂತ ಮೊದಲು ಡೌನ್ ಟು ಅರ್ಥ ಆಗಿರ್ತಾರೆ. ಬೆಳೆದ ನಂತರ ಯಾವ ಪ್ರೇಕ್ಷಕರು ಇವರ ಕಣ್ಣಿಗೆ ಕಾಣಲ್ಲ. ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲು ಒಬ್ಬನೇ ಒಬ್ಬ ಬರದಿರುವುದು ನನ್ನಂತೂ ಇನ್ನೂ ಕೂಡ ಅರಗಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥ ದರಿದ್ರ ಹೀರೋ ಹೀರೋಯಿನ್ಗಳ ಸಿನಿಮಾಕ್ಕೆ ನಾವು ನಮ್ಮ ಕಾಸನ್ನು ಬೇಯಿಸಬೇಕಾ? ಇವರು ಭಾಷೆಯನ್ನು ಮುಂದೆ ಇಟ್ಟು ಜನರನ್ನು ಫೂಲ್ ಮಾಡ್ತಾರೆ. ಇದು ಕನ್ನಡ ಸಿನಿಮಾ, ತಮಿಳು ಸಿನಿಮಾ, ತೆಲುಗು ಸಿನಿಮಾ, ಇದು ಮಲಯಾಳಿ ಸಿನಿಮಾ. ಈ ರೀತಿ ಆಯಾಯ ಪ್ರಾಂತ್ಯದ ಜನಗಳಿಗೆ ಭಾಷೆ ಇಮೋಷನ್ ಗಳನ್ನು ಮುಂದೆ ಇಟ್ಟುಕೊಂಡು ಜನರಿಗೆ ಫೂಲ್ ಮಾಡ್ತಾರೆ. ನಾವಂತೂ ಸೌತ್ ಇಂಡಿಯನ್ಗಳು ಭಾಷೆ ಇಮೋಷನ್ ಅಲ್ಲಿ ಮುಳುಗೋಗಿರ್ತೇವೆ. ಈ ಎಲ್ಲ ದುರಹಂಕಾರಿ ಹೀರೋ ಹೀರೋಯಿನ್ಗಳ ಅಹಂಕಾರವನ್ನು ಇಳಿಸ್ಲಿಕ್ಕೆ ಇದು ಸರಿಯಾದ ಸಮಯ. ಯಾಕೆ ನೋಡ್ಬೇಕು ನಾವು ಸಿನಿಮಾಗಳನ್ನ ಥಿಯೇಟರ್ ಹಾಲ್ಗೆ ಹೋಗಿ? ಈ ಬಾಯ್ಕಟ್ ನ ಬಿಸಿ ಈ ಅಹಂಕಾರಿಗಳಿಗೆ ನಮ್ಮ ನೆಲದಿಂದಲೇ ಶುರು ಮಾಡೋಣ. ಇನ್ನೇನು ಟಾಕ್ಸಿಕ್ ರಿಲೀಸ್ ಆಗ್ತಿದೆ, ಯಾಕೆ ನೋಡ್ಬೇಕು ನಾವು ಟಾಕ್ಸಿಕ್ ಅದೇ ಬಾಯ್ಕಟ್ ಇಂದ ಶುರು ಮಾಡೋಣ. ಹಿರಿಯ ಕಲಾವಿದರಿಗೆ ಮರ್ಯಾದೆ ಕೊಡದಂತಹ ಈ ದುರಹಂಕಾರಿ ಯಶ್ ನ ಸಿನಿಮಾನ ನಾವುಗಳು ಯಾಕೆ ನೋಡ್ಬೇಕು? ಯಶನ್ನೇ ಬಾಯ್ಕಟ್ ಮಾಡೋಣ. ಕನ್ನಡ ಸಿನಿಮಾ ಅಂತ ಹೇಳಿ ಇಮೋಷನಲ್ ಆಗ್ಬೇಡಿ. ಭಾಷೆನೇ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾ ಪ್ಯೂರ್ಲಿ ಬಿಸ್ನೆಸ್. ಇವರುಗಳಿಗೆ ಅಷ್ಟೊಂದು ಭಾಷಾ ಪ್ರೇಮ ಇದ್ರೆ ಟಾಕ್ಸಿಕ್ ಸಿನಿಮಾನ ಕನ್ನಡದಲ್ಲೇ ಎಲ್ಲಾ ಕಡೆ ರಿಲೀಸ್ ಮಾಡ್ಲಿ. ಹಾಗ್ ಮಾಡಲ್ಲ, ಯಾಕಂದ್ರೆ ಹಾಗ್ ಮಾಡಿದ್ರೆ ಕೋಟಿ ಕೋಟಿ ಭಾಷಕ್ ಆಗಲ್ವಲ್ಲ. ಇನ್ನು ಯಶ್ ಅಭಿಮಾನಿಗಳು ನನಗೆ ಭಯಕ್ ಬರಬೇಡಿ. ನೀವುಗಳು ಯಶ್ ಅಭಿಮಾನಿಗಳಷ್ಟೇ. ನಿಮ್ಮ ಯಾವ ಕಷ್ಟಗಳಿಗೂ ನಯಾ ಪೈಸಾ ಹೆಲ್ಪ್ ಮಾಡಲ್ಲ ನಿಮ್ಮ ನೆಚ್ಚಿನ ಸ್ಟಾರ್ಗಳು. ಎಂಟೈರ್ ಸೌತ್ ಇಂಡಸ್ಟ್ರಿ ಕಂಗಾಲಾಗಿ ಸ್ವಾರಿ ಕೇಳುವವರೆಗೆ ನಾವುಗಳು ಇವರ ಎಲ್ಲಾ ಭಾಷೆಯ ಎಲ್ಲಾ ಸಿನಿಮಾಗಳನ್ನು ಬಾಯ್ಕಟ್ ಮಾಡಬೇಕು. ಬಾಯ್ಕಟ್ ಟ್ರೆಂಡಿಂಗ್ ಅಲ್ಲಿ ನಡಿಬೇಕು. ಎಲ್ರು ತಮ್ಮ ತಮ್ಮ ಪ್ರೊಫೈಲ್ ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ #ಬಾಯ್ಕಟ್ ಸೌತ್ ಫಿಲ್ಮ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ನಿಮ್ಗಳಿಗೆ ಜಾನಕಿ ಅಮ್ಮನವರ ಮೇಲೆ ನಿಜವಾಗ್ಲೂ ಪ್ರೀತಿ ಅಭಿಮಾನ ಇದ್ರೆ ಈ ದರಿದ್ರಗಳ ಸಿನಿಮಾವನ್ನು ಬಾಯ್ಕಟ್ ಮಾಡಿಯೇ ಮಾಡ್ತೀರಾ. ನಿಮ್ಮ ಮುಖವಾಡಗಳು ಕಳಚಿ ಬಿದ್ದಿದೆ. ನೀವೆಲ್ಲ ನಟ ನಟಿಯರು ಎಷ್ಟು ಸೆಲ್ಫಿಶ್ ಗಳಂತೇಳಿ ಎಲ್ರಿಗೂ ಗೊತ್ತಾಗಿ ನಿಮ್ಗಳ ಅವನತಿ ಇನ್ನೇನು ಹತ್ರದಲ್ಲಿದೆ. ನೀವುಗಳು ಪ್ರೇಕ್ಷಕರಿಗಾಗಿ ಚಟಪಡಿಸಬೇಕು. ಫ್ಯಾನ್ಸ್ ಗಳೇ, ಪ್ರೇಕ್ಷಕರ ತಾಕತ್ತು ಏನೆನ್ನುವುದನ್ನ ತೋರಿಸ್ಕೊಡ್ಬೇಕು.